ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ನಾವು ನ್ಯೂ ಇಯರ್ಗೆ ನಮ್ಮನೆಯಲ್ಲೇ ನಾವೇ ಕೇಕ್ ಮಾಡ್ಕೊಳ್ಳೋದು ಹೇಗೆ ಅಂತ ಹೇಳಿ ತೋರಿಸ್ತೇನೆ. ಸಿಂಪಲಾಗಿ ಒಂದು ಕೇಕ್ ರೆಸಿಪಿನ ತೋರಿಸ್ತಾ ಇದ್ದೀನಿ. ಒಂದು ಬೌಲ್ ತೊಗೊಂಡಿದ್ದೀನಿ. ಇಲ್ಲಿ 1 ಕಪ್ ಆಗೋಷ್ಟು ಮೊಸರನ್ನ ತೊಗೊಂಡಿದ್ದೀನಿ. ಇಲ್ಲಿ 1 ಸ್ಪೂನ್ ಆಗೋಷ್ಟು, ಈ ಸ್ಪೂನಲ್ಲಿ 1 ಸ್ಪೂನ್ ಆಗೋಷ್ಟು ನಾನು ಸೋಡಾ ಪುಡಿನ ಅಂದರೆ ಮನೆಯಲ್ಲಿ ಬಳಸ್ತೀವಲ್ಲ ಆ ಸೋಡಾನ ಹಾಕ್ತಾಯಿದ್ದೀನಿ. ಅದಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ, ನೊರೆ ಬರುತ್ತಲ್ವ ಆ ರೀತಿಯಲ್ಲಿ ಆಗಬೇಕು. ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನಾನು ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ಸಕ್ಕರೆನ ಸೇರಿಸ್ತಾ ಇದ್ದೀನಿ. ಇಷ್ಟು ಹಾಕಿದ್ರೆ ರುಚಿ ಸರಿಯಾಗಿರುತ್ತೆ. ಬೇಕೆಂದರೆ ಇನ್ನೂ ಸ್ವಲ್ಪ ಕಡಿಮೆನೂ ಕೂಡ ಹಾಕೊಬೋದು. ಇದಕ್ಕೆ ಒಂದು ಅರ್ಧ ಕಪ್ ಆಗೋಷ್ಟು ನಾನು ಅಡುಗೆ ಎಣ್ಣೆನ ಸೇರಿಸ್ತಾ ಇದ್ದೀನಿ. ಸನ್ಫ್ಲವರ್ ಆಯಿಲನ್ನು ಸೇರಿಸ್ಕೊಂಡ್ರೆ ಉತ್ತಮ. ನಾನು ಇದನ್ನು ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ನೋಡಿ, ಇವಾಗ ಈ ಥರ ಬ್ಲೆಂಡ್ ಆಗಬೇಕು, ಚೆನ್ನಾಗಿ ಮಿಕ್ಸ್ ಆಗಬೇಕು. ನೆಕ್ಸ್ಟ್ ಇದಕ್ಕೆ ನಾನು ಒಂದು 1/4 ಬಟ್ಲಷ್ಟು ಹಾಲನ್ನು ಸೇರಿಸ್ತಾ ಇದ್ದೀನಿ. ನಾವು ಹಿಟ್ಟನ್ನು ಹಾಕಿದ ಮೇಲೆ ನೋಡಿ ಇನ್ನೊಂದು ಸ್ವಲ್ಪನೂ ಹೆಚ್ಚು ಕಡಿಮೆ ಮಾಡ್ಕೊಬೋದು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ನಾನು 1 ಕಪ್ ಆಗೋಷ್ಟು ನಾನಿಲ್ಲಿ ಗೋಧಿ ಹಿಟ್ಟನ್ನು ತೊಗೊತಾ ಇದ್ದೀನಿ. ಮೈದಾನ ಯೂಸ್ ಮಾಡ್ತಾ ಇಲ್ಲ ನಾನು. 1 ಕಪ್ ಆಗೋಷ್ಟು ಗೋಧಿ ಹಿಟ್ಟನ್ನು ತೊಗೊಂಡು ಅದನ್ನು ಕೂಡ ಸೇರಿಸ್ಕೊತಾ ಇದ್ದೀನಿ. ನೆಕ್ಸ್ಟ್ ನಾನು ಇದಕ್ಕೆ 1 ಸ್ಪೂನ್ ಆಗೋಷ್ಟು ನಾನು ಬೇಕಿಂಗ್ ಪೌಡರ್ನ ಸೇರಿಸ್ತಾ ಇದ್ದೀನಿ. ಫಸ್ಟು ಬೇಕಿಂಗ್ ಸೋಡಾನ ಸೇರಿಸಿದ್ದೆ, ಅಂದರೆ ಮನೆಗೆ ಬಳಸ್ತೀವಲ್ಲ ಆ ಸೋಡಾ ಪುಡಿನ ಹಾಕಿದ್ದೆ. ನೆಕ್ಸ್ಟ್ ಇವಾಗ ಬೇಕಿಂಗ್ ಪೌಡರ್ನ ಹಾಕಿದ್ದೀನಿ. ಅದನ್ನು ಕೂಡ ಹಾಕಿ ಮತ್ತೆ ಒಂದು 2ರಿಂದ 3 ಸ್ಪೂನ್ ಆಗೋಷ್ಟು ಕೋಕೋ ಪೌಡರ್ನ ಸೇರಿಸ್ತಾ ಇದ್ದೀನಿ. ಕಲರ್ ಚೇಂಜ್ ಆಗೋದಕ್ಕೋಸ್ಕರ, ಚಾಕ್ಲೇಟ್ ಫ್ಲೇವರ್ ಇರುತ್ತಲ್ವ, ಹಾಗಾಗಿ ಕಲರ್ಗೋಸ್ಕರ ಕೋಕೋ ಪೌಡರ್ನ ಸೇರಿಸ್ಕೊತಾ ಇದ್ದೀನಿ. ನೋಡಿ, ಇದಿಷ್ಟನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಈ ಥರ ಮಿಕ್ಸ್ ಮಾಡ್ಕೊಬೇಕು ಚೆನ್ನಾಗಿ, ಎಲ್ಲೂ ಕೂಡ ಗಂಟಿರಬಾರ್ದು. ಆ ರೀತಿಯಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡಿ, ಇವಾಗ ಗಟ್ಟಿ ಅನಿಸುತ್ತೋ ಅಂತ ಹೇಳಿಬಿಟ್ಟು ನಾನು ಸ್ವಲ್ಪ ಹಾಲನ್ನು ಸೇರಿಸ್ಕೊತಾ ಇದ್ದೀನಿ. ಇವಾಗ ಹಾಲನ್ನು ಸೇರಿಸ್ಕೊಂಡು ಚೂರು ಮಿಕ್ಸ್ ಮಾಡ್ಕೊಂಡಾಗ ಈ ಕನ್ಸಿಸ್ಟೆನ್ಸಿಗೆ ಬರಬೇಕು. ನೋಡಿ, ಬ್ಯಾಟರ್ ಈ ಕನ್ಸಿಸ್ಟೆನ್ಸಿಗೆ ಬಂದರೆ ನಮಗೆ ಕೇಕ್ ಮಾಡೋದಕ್ಕೆ ಸರಿಯಾಗುತ್ತೆ. ಆಮೇಲೆ ಇವಾಗೆಲ್ಲ ರೆಡಿ ಆಯಿತು ಬ್ಯಾಟರು ನಮಗೆ. ಇದನ್ನು ನಾವು ಒಂದು ಪಾತ್ರೆಗೆ ಟ್ರಾನ್ಸ್ಫರ್ ಮಾಡಿ ಇಡಬೇಕಾಗುತ್ತೆ. ನೋಡಿ, ಇವಾಗ ಬ್ಯಾಟರ್ ರೆಡಿಯಾಗಿದೆ. ನಾನು ಇದಕ್ಕೆ ಬಾದಾಮಿನ ಕಟ್ ಮಾಡಿ ಹಾಕ್ತಾಯಿದ್ದೀನಿ. ಮತ್ತು ಕಪ್ಪು ದ್ರಾಕ್ಷಿ ಇತ್ತಲ್ವ ಅದನ್ನು ಕೂಡ ಸೇರಿಸ್ತಾ ಇದ್ದೀನಿ. ಆಪ್ಷನಲ್ಲು ಬೇಕಾದರೆ ಹಾಕ್ಕೊಬೋದು, ಇಲ್ಲ ಅಂದರೆ ಇಲ್ಲ. ನೆಕ್ಸ್ಟ್ ನೋಡಿ, ಇದಕ್ಕೆ ನಾನೊಂದು ಪಾತ್ರೆನ ತೊಗೊಂಡಿದ್ದೀನಿ, ಅಲ್ಯೂಮಿನಿಯಂ ಪಾತ್ರೆ. ಇವಾಗ ಕೇಕ್ ಟೀನ್ ಎಲ್ಲ ಇಲ್ಲಲ್ಲ, ಹಾಗಾಗಿ ಮನೇಲಿರುವಂಥ ಪಾತ್ರೆನ ಯೂಸ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಸ್ವಲ್ಪ ಎಣ್ಣೆನ ಗ್ರೀಸ್ ಮಾಡಿದ್ದೀನಿ, ಎಲ್ಲ ಕಡೆನೂ ಎಣ್ಣೆನ ಅಪ್ಲೈ ಮಾಡಿಬಿಟ್ಟು. ಆಮೇಲೆ ನಾನು ಇದಕ್ಕೆ ಸ್ವಲ್ಪ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ಹಿಟ್ಟನ್ನು ಉದುರಿಸ್ಕೊಂಬಿಟ್ಟು ಆಮೇಲೆ ಇವಾಗ ಮಿಕ್ಸ್ಚರ್ ಮಾಡ್ಕೊಂಡಿದ್ವಲ್ಲ, ಅಂದರೆ ರೆಡಿ ಮಾಡ್ಕೊಂಡಿರೋಂಥ ಬ್ಯಾಟರ್ ಇತ್ತಲ್ವ ಅದನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ನೋಡಿ, ನಾನಿಲ್ಲಿ ಸ್ವಲ್ಪ ಕ್ವಾಂಟಿಟಿಲಿ ಹಾಕ್ತಾಯಿದ್ದೀನಿ. ಇನ್ನು ಸ್ವಲ್ಪ ಕ್ವಾಂಟಿಟಿನ ಎತ್ತಿಟ್ಕೊಂಡಿದ್ದೀನಿ. ಮುಂದೆ ಏನು ಮಾಡ್ತೀನಿ ಅಂತ ಹೇಳಿ ನೋಡಿ. ಇಷ್ಟೇನ ಹಾಕಿ ಇದನ್ನು ನಾನಿವಾಗ ಮೊದಲೇ ಒಂದು ಇಡ್ಲಿ ಪಾತ್ರೆಗೆ ಸ್ವಲ್ಪ ನೀರನ್ನು ಇಟ್ಟು ಕೆಳಗಡೆ ಹಿಟ್ಟನ್ನು ಇಟ್ಟು ಬಿಸಿ ಮಾಡೋಕ್ಕೆ ಇಟ್ಟಿದ್ದೆ. ನಾವು ಹಿಂದೆ ಒಂದು ವಿಡಿಯೋದಲ್ಲಿ ನಾನು ಹಾಗೇ ಬರೀ ಏನೂ ಇಲ್ದೇ ಫ್ರೀ ಹಿಟ್ ಮಾಡಿ ಬಾಣಲೆನ ಅದ್ರ ಮೇಲೆ ಇಟ್ಟು ಮಾಡಿದ್ದೆ. ಇವಾಗ ನಾನು ನೀರಿನ ಹಬೆಲಿನಲ್ಲಿ ಮಾಡೋಣ. ಇದು ಕೂಡ ಮಾಡಿದರೆ ಚೆನ್ನಾಗಿ ಬರುತ್ತೆ. ನೀರು ಕುದೀತಾ ಇತ್ತು, ಮೇಲ್ಗಡೆ ಸ್ಟ್ಯಾಂಡನ್ನು ಇಟ್ಟಿದ್ದೀನಿ, ಅದ್ರ ಮೇಲೆ ಇಟ್ಟು ಕ್ಲೋಸ್ ಮಾಡ್ಕೊಂಡಿದ್ದೀನಿ. ಇದು 45 ಮಿನಿಟ್ಸ್ ಆದ್ರೂ ಕೂಡ ಬೇಯೋದಕ್ಕೆ ಟೈಮ್ ಆಗುತ್ತೆ. ನೆಕ್ಸ್ಟ್ ನಾನು ನೋಡಿ, ಈ ಥರ ನಾವು ಡ್ರೈ ಮಾಡೋಣ ಅಂತ ಹೇಳಿ ಮಾಡ್ತಾಯಿದ್ದೆ. ಯಾಕೆಂದರೆ ಸ್ಪೇಸ್ ಇತ್ತಲ್ವ ಇಡ್ಲಿ ಪಾತ್ರೆಯಲ್ಲಿ, ಹಾಗಾಗಿ ಇಡ್ಲಿ ರೀತಿಯಲ್ಲಿ ಹಾಕಿ ಕೂಡ ಇಟ್ಟಿದ್ದೆ. ನೋಡಿ, ಇಲ್ಲಿ ಅಂಟ್ತಾ ಇಲ್ಲ. ಈ ಥರ ಒಂದು ಸ್ಟಿಕ್ ತಗೊಂಡು ಇಲ್ಲ ಚಾಕು ತೊಗೊಂಡು ನೋಡಿ ಗೊತ್ತಾಗುತ್ತೆ. ಒಂದು 35 ನಿಮಿಷ 40 ನಿಮಿಷ ಆದಮೇಲೆ ಈ ಥರ ಮಾಡಿದ್ರೆ ಗೊತ್ತಾಗುತ್ತೆ. ನೋಡಿ, ಎಷ್ಟು ಸಾಫ್ಟಾಗಿದೆ ನೋಡಿ ಅಲ್ವಾ, ನೀವೇ ನೋಡ್ತಾ ಇದ್ದೀರಲ್ಲ ಎಷ್ಟು ಸಾಫ್ಟಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ನಮಗೆ ಈ ಥರ ಇಡ್ಲಿ ಥರನಾದ್ರೂ ಮಾಡಿಕೊಟ್ರೆ ಮಕ್ಕಳು ಕೂಡ ಇಷ್ಟಪಟ್ಟು ಕೂಡ ತಿಂತಾರೆ. ನಿಮ್ಗೆ ಆ ಥರ ಕೇಕ್ ಮಾಡಿಕೊಡ್ರಿ ಅಂದರೆ ಈ ಥರ ಈಸಿಯಾಗಿ ಇಡ್ಲಿ ಪಾತ್ರೆಗೆ ಇಟ್ಬಿಟ್ಟು ನೀವು ಮಾಡ್ಕೋಬೋದು. ನೋಡಿ, ಎಷ್ಟು ಸಾಫ್ಟಾಗಿ ಬಂದಿದೆ. ಸೊ ಇದು ಸ್ವಲ್ಪ ತಣ್ಣಗಾಗೋವರೆಗೂ ವೆಯ್ಟ್ ಮಾಡಬೇಕು. ತಣ್ಣಗಾದ್ಮೇಲೆ ನಾವು ತೆಗೆದಾಯ್ತು. ನೋಡಿ, ಆಗಲೇ ನನ್ನ ಮಗಳು ಒಂದು ಇಡ್ಲಿ ಅಂತ ಹೇಳ್ಬಿಟ್ಟು ಕೇಕನ್ನು ತೊಗೊಂಡು ತಿಂದಿದ್ದಾಳೆ. ತುಂಬ ಟೇಸ್ಟಿಯಾಗಿತ್ತು. ನೋಡಿ, ಎಷ್ಟು ಚೆನ್ನಾಗಿ ಬಂದಿದೆ ಅಂತ ಹೇಳ್ಬಿಟ್ಟು. ಸಾಫ್ಟಾಗಿತ್ತು, ತುಂಬಾ ಟೇಸ್ಟಿಯಾಗಿತ್ತು, ಸಾಫ್ಟಾಗೂ ಕೂಡ ಇತ್ತು. ಈ ರೀತಿ ನೀವು ಟ್ರೈ ಮಾಡಿ, ಸಿಂಪಲ್ಲಾಗಿ ಮಾಡ್ಕೊಬೋದು. ನೋಡಿ, ಎಲ್ಲನೇ ಎತ್ತಿಟ್ಕೊಂಡಿದ್ದೀನಿ. ಎಷ್ಟು ಚೆನ್ನಾಗಿತ್ತಂತ ಅಂದರೆ ತುಂಬ ಸಾಫ್ಟಾಗಿ, ನಾವು ಯಾವ ರೀತಿ ಕೇಕನ್ನು ಬೇಕ್ರಿಲಿ ಮಾಡ್ಕೊಂಡು ತೊಗೊಂಡು ತಿಂತೀವಿ ಅದೇ ರೀತಿಯಲ್ಲಿ ತುಂಬ ಸಾಫ್ಟಾಗಿತ್ತು. ನೋಡಿ, ನೀವೇ ನೋಡ್ಬೋದು. ನೋಡಿ, ಫೋರ್ಕಲ್ಲೂ ಕೂಡ ತೊಗೊಂಡು ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ಅಂಟ್ತಾ ಇಲ್ಲ, ತುಂಬ ಸಾಫ್ಟಾಗಿ ಬಂದಿತ್ತು. ನೀವು ಟ್ರೈ ಮಾಡಿ. ಈ ನ್ಯೂ ಇಯರ್ಗೆ ನೀವು ಕೂಡ ಈ ಥರ ಟ್ರೈ ಮಾಡಿಕೊಂಡು ಆರಾಮಾಗಿ ತಿನ್ಕೋಬೋದು, ಮನೆಯಲ್ಲೇ ಕೂಡ ಮಾಡ್ಕೊಬೋದು. ಇದೇ ರೀತಿಯಲ್ಲಿ ನಾನು ಪಾತ್ರೆನ ಮಾಡಿದ್ನಲ್ವ ಅದನ್ನು ಕೂಡ ಟ್ರಾನ್ಸ್ಫರ್ ಮಾಡ್ಕೊಂಡಿದ್ದೀನಿ ತಣ್ಣಗಾದ್ಮೇಲೆ. ನೋಡಿ, ಎಷ್ಟು ಸಾಫ್ಟಾಗಿದೆ. ನೆಕ್ಸ್ಟ್ ಇದಕ್ಕೆ ಡೆಕೋರೇಷನ್ ಮಾಡಿ ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನೀವು ಟ್ರೈ ಮಾಡಿ ಹೇಗೆ ಬಂತ ಅಂತ ಹೇಳಿ ಕಮೆಂಟ್ ಮಾಡಿ ತಿಳಿಸಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ.